ಅವ್ರ ಮೇಲೆ ಕೂಡ ಪೆನಾಲ್ಟಿ ಹಾಕ್ತೀವಿ ಮತ್ತು ಅಂಗಡಿ ಸೀಸ್ ಮಾಡ್ತೀವಿ. ಅದಕ್ಕೆ ಭಾಳಷ್ಟು ಮುತುವರ್ಜಿಯಿಂದ ಈಗ ಆಕ್ಷನ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗಿಲ್ಲ. ಯಾರೇ ಆಗಲಿ ತೂಕದಲ್ಲಿ ಏನಾದರೂ ಗ್ರಾಹಕರಿಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕ್ರಮ ತಗೊಂಡು ಪೆನಾಲ್ಟಿನೂ ಕೂಡ ಹಾಕ್ತೀವಿ. ಇವೆಲ್ಲವನ್ನು ಕೂಡ ಇವತ್ತು ವಿಚಾರ ಮಾಡ್ತೀನಿ. ಯಾವುದೇ ವಿಷಯಗಳಲ್ಲಿ ಕೂಡ ನಾವು ಸರ್ಕಾರ ಕಾಂಪ್ರಮೈಸ್ ಇಲ್ಲ, ಕಠಿಣವಾದ ಕ್ರಮ ತಗೊಳ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಇಲಾಖೆ ತೂಕ ಅಳತೆ ವಿಷಯದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ಕೆಲಸ ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಅಂಥದ್ದು ಲೋಪದೋಷ ಇದ್ದರೆ ಅದನ್ನು ಕಠಿಣ ಕ್ರಮ ತಗೊಳ್ತೀವಿ. ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು. ನಮ್ಮ ಲಕ್ಷ್ಮಣ ಸವದಿ ಅವರು ಕೂಡ ಮಾನ್ಯ ಮಾಜಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಮತ್ತು ಈಗ ಶಾಸಕರಿದ್ದಾರೆ. ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಬಂದಿದೆ. ಈ ಸಾರಿ ಅಂತೂ ನಾವೀಗಾಗಲೇ APMCಯಿಂದ ಈ ವೇಯಿಂಗ್ ಬ್ರಿಡ್ಜಸ್ಸನ್ನು ಮಾಡೋದ್ರ ಮುಖಾಂತರ ಪ್ರಾಮಾಣಿಕವಾಗಿ 1 kg ಕೂಡ ತೊಂದರೆ ಆಗಬಾರ್ದು. ಅದು ಕಡೆ ಕಬ್ಬು ಕಟಾವು ಮಾಡೋ ರೈತ ಕಾರ್ಮಿಕನಿಗಾಗಲಿ ಅಥವಾ ಕಬ್ಬು ಬೆಳೆದಿರೋನಿಗಾಗಲಿ ಯಾವುದೇ ಥರವಾದ ತೂಕದಲ್ಲಿ ವ್ಯತ್ಯಾಸ ಆಗಕೂಡದು ಅಂತ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ. ನಾವು ಎಲ್ಲ ಕಬ್ಬು ಶುಗರ್ ಕಾರ್ಖಾನೆ ಏನಿದೆ ಸುಮಾರು 78-79 ಇರಬಹುದು. ಆ ಎಲ್ಲ ಕೂಡ ವೇಯಿಂಗ್ ಮಿಷಿನ್ಸನ್ನು ಸಪ್ರೇಟಾಗಿ ನಾವೇ ಹಾಕಿ ತೂಕದಲ್ಲಿ ತೊಂದರೆ ಆಗದಂತೆ ರೈತನಿಗಾಗಲಿ ರೈತ ಕಾರ್ಮಿಕನಿಗಾಗಲಿ ರಕ್ಷಣೆ ಮಾಡೋದಕ್ಕೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅದರಂತೆ ನಾವು ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.